ಈ ಲೋಕಸಭಾ ಚುನಾವಣೆ ಇವತ್ತು ತುಂಬ ಮಹತ್ತರವಾದಂಥ ಒಂದು ಚುನಾವಣೆ. ಈ ದೇಶದ ಭವಿಷ್ಯತ್ತನ್ನು ರೂಪಿಸುವಂಥ ಚುನಾವಣೆ ಆಗಿದ್ದು, ಎಲ್ಲ ದಲಿತ ಪರ ಸಂಘಟನೆಗಳು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಒಳಗೊಂಡಂತೆ ಈ ಒಂದು ಚುನಾವಣೆ ತುಂಬ ಬುದ್ಧಿವಂತಿಕೆಯಿಂದ ಮಾಡಬೇಕಾಗುತ್ತೆ. ಇವತ್ತು ಸುಳ್ಳು ಮತ್ತು ಸತ್ಯ ನಡುವೆ ನಡೆಯುತ್ತಿರುವಂಥ ಚುನಾವಣೆ ಆಗಿದೆ. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದಂಥ ಮೋದಿಯವರು ಸುಮಾರು ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಬಂದು ಇವತ್ತು ಜನರು ಮತ್ತು ಯುವಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಯುವಜನರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಉದ್ಯೋಗ ಕೇಳಕ್ಕೋದ್ರೆ ಇವತ್ತು ಪಕೋಡ ಮಾರಿ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಒಂದು ಯುವಜನತೆ ಇವತ್ತು ಏನೊಂದು ಆಶಾಭಾವನೆ ಇತ್ತೋ ಆ ಆಸೆಗಳಲ್ಲಿ ಇವತ್ತು ನಿರಾಸೆ ಉಂಟಾಗಿದೆ. ಆ ಜೊತೆಗೆ ಏನು ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ, ದೊಡ್ಡದಾಗಿ ಈ ಒಂದು ದೇಶನ ಉದ್ಯೋಗಕ್ಕೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಏನು ಅಂದ್ಕೊಂಡಿದ್ರು ಯುವಜನರು, ಅವ್ರ ಆಸೆಯಲ್ಲೆಲ್ಲ ತಣ್ಣೀರಾಗಿದೆ. ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ತಿರುಚೋ ಪ್ರಯತ್ನವನ್ನು ಇವತ್ತು BJP ಸರ್ಕಾರ ಮುಂದಾಗ್ತಿದೆ. ಅದಕ್ಕೆ ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಒಕ್ಕೂಟಗಳೆಲ್ಲ ಸೇರಿ ಇವತ್ತು ಅದು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿರುಚೋಕ್ಕೆ ಹೋಗಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡುವಂಥ ಪ್ರಸಂಗ ಬಂದಿದೆ. ಅದಕ್ಕೆ ಈ ದೇಶದಲ್ಲಿ BJP ಹಟಾವೋ ಕಾಂಗ್ರೆಸ್ ಬಚಾವೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಮುಂದಾಗಿದೆ. ಇದರ ಭಾಗವಾಗಿ ಏನು ಒಂದು ಪತ್ರಿಕಾಗೋಷ್ಠಿ ಕರೆದಿರೋ, ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮುಖಂಡರು ಅವ್ರದ್ದೇ ಆದಂಥ ವಿಚಾರಗಳನ್ನ ನಡೆಸ್ತಾರೆ. ಎಲ್ಲ ಸಮುದಾಯದವರು ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀರಿ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ವಿಚಾರಷ್ಟೇ, ನಾವು ಈ ಹಿಂದುಳಿದ ವರ್ಗ ಮತ್ತು ಎಲ್ಲ ಶೋಷಿತ ವರ್ಗಗಳು ಕಾಂಗ್ರೆಸ್ ಬೆಂಬಲಿತವಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಏನಂದರೆ ಈಗ 60 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿ ಏನು ಭವ್ಯ ಭಾರತ ನಿರ್ಮಾಣವಾಗಿತ್ತು, ಎಲ್ಲ ಅಣೆಕಟ್ಟೆಗಳು, ಕ್ರಾಂತಿಕಾರಕ ಕ್ರಾಂತಿ, ಎಲ್ಲ ರಂಗಗಳು, ವಿದ್ಯಾರಂಗದಲ್ಲಿರ್ಬೋದು ಮತ್ತು ಕಾರ್ಖಾನೆಗಳಿರ್ಬೋದು, ಎಲ್ಲ ರಂಗದಲ್ಲೂ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಈಗ 10 ವರ್ಷಗಳ ಹಿಂದೆ ಮೋದಿ BJP ಸರ್ಕಾರ ಬಂದ ಮೇಲೆ ಏನು ಹಿಂದೆ ಮನಮೋಹನ್ ಸಿಂಗ್ ಸ್ವಲ್ಪ 10 ವರ್ಷಗಳ ಕಾಲ ಆಳಿದ್ರು, ಅದರಲ್ಲಾಗಿರ್ತಕ್ಕಂಥ ಯೋಜನೆಗಳು ಏನು RT ಇರ್ಬೋದು ಮತ್ತು ನಮ್ಮ ನರೇಗಾ ಬಹಳ ಮುಖ್ಯವಾಗಿ ನರೇಗಾ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗೂ ಸಹ ನಾವಿದ್ದೀವಿ. ಆ ಒಂದು ನರೇಗಾ ಒಂದು ಯೋಜನೆ ತಗೊಂಡ್ರೆ ನಮ್ಮ ಇಡೀ ಭಾರತದಲ್ಲಿ ಗ್ರಾಮೀಣ ಒಂದು ಪ್ರದೇಶಗಳಲ್ಲಿ ನರೇಗಾಯಿಂದ ಅಭಿವೃದ್ಧಿ ಆಗಿರುವುದು ಬಿಟ್ಟರೆ ಬೇರೆ ಯಾವ ಯೋಜನೆಗಳಿಂದಲೂ ಆಗಿಲ್ಲ. ಅಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದರು. ಅದರ ಒಂದು ಉಪಯುಕ್ತನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ, ತೋಟಗಾರಿಕೆಯಲ್ಲಿರ್ಬೋದು, ಕೃಷಿಯಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಏನು ಪಾಲಿ ಹೌಸ್ಗಳಿಂದ ಯಾವುದೇ ಒಂದು ವಿಚಾರಗಳು ಎಲ್ಲದಕ್ಕೂ ನರೇಗಾದಲ್ಲಿ ಅನುಕೂಲ ಆಯಿತು. ಯಾರೇ ಒಬ್ಬ ರೈತರು ತಮ್ಮ ಸ್ವಂತ ಭೂಮಿಯಲ್ಲೂ ಸಹ ತಾವು ಏನೇ ಒಂದು ಬೆಳೆ ಇಟ್ಟರು, ತೋಟಗಾರಿಕೆ ಬೆಳೆ, ಕೃಷಿ ಬೆಳೆ ಏನೇ ಒಂದು ಇಟ್ಟರು ಸಹ ಅದಕ್ಕೆ ನರೇಗಾದಿಂದ ಸಹ ಅನುಕೂಲ ಆಗ್ತಾ ಇತ್ತು. ಅಂತ ನರೇಗಾನು ಸಹ ಈಗ ಪ್ರತಿಯೊಂದು ಇದರಲ್ಲಿ ಕ್ಷೀಣಿಸ್ತಾ ಬರ್ತಾ ಇದೆ. ಜೊತೆಗೆ RT ಇನ್ಫಾರ್ಮೇಷನ್ ಆಕ್ಟು ಸಹ ಮನಮೋಹನ್ ಸಿಂಗ್ ಸಹ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂತು. ಇಂಥ ಯಾವುದೇ ಒಂದು ಯೋಜನೆಗಳು ಈ BJP ಸರ್ಕಾರದಲ್ಲಿ ಕಂಡಿಲ್ಲ. BJP ಸರ್ಕಾರ ಬರೀ ಕಾರ್ಪೊರೇಟರ್ಗಳಿಗೆ ಅನುಕೂಲವಾದಂಥ ಒಂದು ಸರ್ಕಾರ ಆಗಿದೆ ಹೊರತು ಬಡ ಜನರು, ಸಾಮಾನ್ಯ ವರ್ಗದವರಿಗೆ ಯಾವುದೇ ಒಂದು ರೀತಿಯ ಅನುಕೂಲ ಆಗಿಲ್ಲ. ಬೆಲೆ ಏರಿಕೆಯಲ್ಲಿ ನಾವು ನೋಡಿದ್ದೀವಿ. ಇಂದಿನ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೂ ಹೀಗೆ ಹೋಲಿಕೆ ಮಾಡಿದ್ರೆ ಬೆಲೆ ಏರಿಕೆ ಗಗನಕ್ಕೆ ಕೊಡ್ತಾ ಇದೆ. ಪ್ರತಿಯೊಂದು ಅಷ್ಟೇ, ಅಡುಗೆ ಎಣ್ಣೆ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು, ಯಾವುದೇ ಒಂದು ತಗೊಂಡ್ರೆ ಬೆಲೆ ಏರಿಕೆ ಈ 10 ವರ್ಷದಲ್ಲಿ ಆಗಿರುವಂಥ ಬೆಲೆ ಏರಿಕೆ ಹಿಂದೆ ನಡೆದಿಲ್ಲ. ಬುದ್ಧಿವಂತರು ಆದ್ರೆ ಬುದ್ಧಿ ಇಲ್ಲದ ಥರ ಮಾತನಾಡ್ತಾ ಇರ್ತಾರೆ ರಸ್ತೆಗಳು. 60 ವರ್ಷದಿಂದ ನಮ್ಮ ದೇಶ ಹೆಂಗಿತ್ತು, ಇವತ್ತು ಹೆಂಗಿದೆ ನಮ್ಮ ದೇಶ? ಏನು ಮೋದಿಯವ್ರು ಬಂದಿದ ತಕ್ಷಣ ಚೇರು ಟೇಬಲ್ ಹಾಕಿ ಕುದಿಸ್ಬಿಟ್ಟಿದ್ದಾರೆ. ಅಲ್ಲಿ ಸುಸಂತ್ರಕ್ಕೆ ಮುಸಲ್ಮಾನರು ಇರ್ಬೋದು, ಹಿಂದುಳಿದ ಜನಾಂಗದವ್ರು ಇರ್ಬೋದು, ಎಲ್ಲರೂ ಪ್ರಾಣ ತ್ಯಾಗಗಳು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಬಂದಿರೋಂಥ ದೇಶ ಇದು ಇಂಡಿಯಾ. ಅಂಥದ್ರಲ್ಲಿ ಮೋದಿ ಬಂದ್ಬಿಟ್ಟು ಮುಂಕುದಿ ಹಾಕ್ಬಿಟ್ಟು
ಪ್ರಧಾನಮಂತ್ರಿ ಆಗ್ಬಿಟ್ಟು ನಾನು 15 ಲಕ್ಷ ಹಾಕ್ತೀನಿ ನಿಮ್ಮ ಅಕೌಂಟ್ಗಳಿಗೆ ಅಂತೆಲ್ಲ ಎಲ್ಲ ಬಡವ್ರನ್ನು ಅಕೌಂಟ್ಗಳು ಮಾಡಿಸ್ಬಿಟ್ರು, 0 ಅಕೌಂಟ್ಗಳು ಅಂತೇಳಿ ಪಾಪ ಎಲ್ಲರೂ ಮಾಡಿ ಸಿಗಾಕೊಂಡ್ಬಿಟ್ರು ಅಕೌಂಟ್ಗಳು. ಅದ್ರ ಜೊತೆಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಅಂತ ಹೇಳಿದ್ರು. 10 ವರ್ಷಕ್ಕೆ 2 ಲಕ್ಷ ಉದ್ಯೋಗನೂ ಸಹ ಕೊಡಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಇಂದಿನ 5 ವರ್ಷದಾಗ ಏನ್ ಮಾಡ್ಬಿಟ್ರು, ಹುಡುಗರಿಗೆ ಮಂಗ್ಬುದಿ ಚೆಲ್ದಂಗೆ ಚೆಲ್ಬಿಟ್ಟು ಎಲ್ಲಾ ಹುಡುಗರನ್ನು ಉಪಯೋಗಿಸ್ಕೊಂಡ್ಬಿಟ್ಟು 2ನೇ ಸಾರಿನೂ ಅಧಿಕಾರಕ್ಕೆ ಬಂದ್ರು. 2ನೇ ಸಾರಿನೂ ಯಾರು ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಈಗ ಬರೀ ರಾಮ ಮಂದಿರ ಅನ್ನೋದನ್ನೊಂದನ್ನ ಮುಂದೆ ಇಟ್ಕೊಂಡು ಬಂದರು. ನಿಜವಾಗಿ ರಾಮ ಮಂದಿರದಲ್ಲಿ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರು. ಅವರೇ ಆ ದೇವಸ್ಥಾನಕ್ಕೆ ಬಿಟ್ಟಿದ್ದು ಪೂಜೆ ಮಾಡೋದಕ್ಕೆ. ಅದಕ್ಕೆ ಹಿನ್ನೆಲೆನೇ ತಿಳ್ಕೊಳ್ಳೋದಿಲ್ಲ ಜನ. ಅವತ್ತು ರಾಜೀವ್ ಗಾಂಧಿ ಅವರು ಆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬಿಟ್ರು. ಆ ದೇವಸ್ಥಾನ ಹೊಡಿಬೇಕಾಗಿದ್ರೆ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಯಾವಾಗಲೂ ಇದು ಕಿತ್ತಾಡ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ಹೊಡೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸಮಯದೊಳಗೆ ಅದನ್ನು ಹೊಡೆದು ಇವತ್ತು ರಾಮ ಮಂದಿರ ಕಟ್ಟಕ್ಕಾಯ್ತು. ಏನು ರಾಮ ಮಂದಿರ ಕಟ್ಟಿದರೆ ಬರೀ ರಾಮನ್ ಮಾತ್ರ ಅಲ್ಲ ಅಷ್ಟೇ, ಆದರೆ ಸೀತಾ, ಲಕ್ಷ್ಮಣ, ಆಂಜನೇಯ ಇಲ್ವಾ ನಮಗೆ? ನಾವು ರಾಮ, ಲಕ್ಷ್ಮಣ, ಸೀತಾ ಅಂತ ಎಲ್ಲರೂ ಪ್ರೀತಿಸಲ್ವಾ? ಬರೀ BJಪಿಯವ್ರು ಮಾತ್ರನೇ ರಾಮನಿದ್ದಂಗೆ ಮಾತನಾಡ್ತಾರೆ ಜನ. ನಾವು ಹಿಂದೂಗಳೇ ಅಲ್ಲ ಅನ್ನೋ ಮಟ್ಟಕ್ಕೆ ಮಾತನಾಡ್ತಾರೆ. ಇದು ಸರಿ ಇಲ್ಲ. ಕಾಂಗ್ರೆಸ್ ಬಂದು ಸ್ವತಂತ್ರ 60 ವರ್ಷ ಆದರೂ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರು ಎಲ್ಲಾ ವರ್ಗಗಳವರು ನೀವು ತಳ್ಕೊಳ್ಬೇಕು. ಕರ್ನಾಟಕದೊಳಗ ಹಿಂದುಳಿದವರು ಯಾರ್ಯಾರು CMಗಳಾಗಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈರಪ್ಪ ಮೊಯ್ಲಿಯವರಾಗಿದ್ರು, ದೇವರಾಜ ಅರಸವರಾಗಿದ್ರು, ಬಂಗಾರಪ್ಪ ಈಡಿಗ ಸಮಾಜದವರಾಗಿದ್ರು, ಆಮೇಲೆ ಧರ್ಮಸಿಂಗ್ ಅವರಾಗಿದ್ರು. ಈ ತರ ಈಗ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮುಗಿಸಿ ಮತ್ತೆ 2ನೇ ಸಾರಿ ಕಾಂಗ್ರೆಸ್ನಲ್ಲಿ ಆಗಿದ್ದಾರೆ ಅಂದ್ರೆ ಇದೇನು ತಮಾಷೆ ಅಲ್ಲ. ಇವತ್ತು ಜೊತೆ ಇವತ್ತು ಏನೊಂದು ನಮ್ಮ ದಲಿತ ಮುಖಂಡರು ಕೆಲವರೆಲ್ಲ ದಿಕ್ತಪ್ಪಿಸುವಂತ ಒಂದು ಕೆಲಸ ಮಾಡ್ತಾರೆ. ಹಾಗಾಗಿ ಏನೋ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮುಖಂಡರಲ್ಲಿ ಮತ್ತು ಮತದಾರ ಬಂಧು